ಹಾಯ್ ನಮಸ್ಕಾರ, ವೆಲ್ಕಮ್ ಟು ಟ್ವಿನ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಯೂಟರ್ ಬೇಸಿಕ್ಸ್ನ ಹೇಳ್ಕೊಡ್ತೀನಿ. ಕಂಪ್ಯೂಟರ್ ಬೇಸಿಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಲ್ಯಾಪ್ಟಾಪ್ ತೊಗೊಂಡಿರ್ತೀರ, ಬಟ್ ನಿಮಗೆ ಯಾವ ಥರ ವರ್ಕ್ ಮಾಡೋದು ಅಂತ ಗೊತ್ತಿರಲ್ಲ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ಸ್ ಯಾವ ಥರ ಓಪನ್ ಮಾಡೋದು, ಸ್ಟೋರೇಜಲ್ಲಿ ನೋಡೋದು, ಅಬೌಟ್ ಸೆಟ್ಟಿಂಗ್ಸ್ ಎಲ್ಲಿ ನೋಡೋದು, ಕಂಪ್ಯೂಟರ್ ಬಗ್ಗೆ, ಲ್ಯಾಪ್ಟಾಪ್ ಬಗ್ಗೆ ಎಲ್ಲಿ ಯಾವ ಥರ ಒಂದು ಸೆಟ್ಟಿಂಗ್ಸ್ನ ಮ್ಯಾನೇಜ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಸ್ಕ್ರೀನ್ ಕಾಣ್ತಿದೆ ಅಂತ ಐ ಹೋಪ್. ಸೊ ಇಲ್ಲಿಂದ ನಾವೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ನಾನೀಗ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಓಕೆನಾ, ದಿಸ್ ಇಸ್ ಸೆಟ್ಟಿಂಗ್ಸ್. ಒಂದು ಸೆಟ್ಟಿಂಗ್ಸ್ನ ನೀವು ಓಪನ್ ಮಾಡಿದಾಗ ಅಲ್ಲಿ ಯಾವ್ಯಾವ ಸೆಕ್ಷನ್ ಸಿಗ್ತವೆ ಅಂದರೆ ಸಿಸ್ಟಮ್ ಸಿಗುತ್ತೆ, ಡಿವೈಸಸ್ ಸಿಗುತ್ತೆ, ಮೊಬೈಲ್ ಡಿವೈಸಸ್ ಸಿಗುತ್ತೆ, ನೆಟ್ವರ್ಕ್ ರಿಲೇಟೆಡ್ ಆ್ಯಂಡ್ ಪರ್ಸನಲೈಸೇಷನ್ಸ್, ಆ್ಯಪ್ಸ್ ಬಗ್ಗೆ, ಅಕೌಂಟ್ಸ್, ಓಕೆ, ಆ್ಯಂಡ್ ಟೈಮ್ ಆ್ಯಂಡ್ ಲ್ಯಾಂಗ್ವೇಜ್, ಗೇಮಿಂಗ್, ಈಸಿ ಆಫ್ ಆಕ್ಸಿಸ್ ಅಂದರೆ ನರೇಟರ್, ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ಚ್ ಬಟನ್, ಆ ಥರ ಪ್ರೈವಸಿ ಆ್ಯಂಡ್ ಅಪ್ಡೇಟ್ಸ್ ಆ್ಯಂಡ್ ಸೆಕ್ಯೂರಿಟಿ, ಇದ್ರ ಬಗ್ಗೆ ನಿಮಗೆ ಅಲ್ಲಿ ನೋಡೋಕೆ ಸಿಗುತ್ತೆ. ಇಷ್ಟು ಸೆಕ್ಷನ್ಸ್ಗಳು ಸಿಗ್ತವೆ. ಸೊ ಈಗ ಸಿಸ್ಟಮ್ಗಂತ ಬಂದರೆ ಅಲ್ಲಿ ಡಿಸ್ಪ್ಲೇ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ನೋಟಿಫಿಕೇಷನ್ ಆಗಿರ್ಬೋದು, ಮತ್ತು ಅಬೌಟ್ ಪಿ ಸಿ. ಇಲ್ಲಿ ನೋಡಿ, ಇಲ್ಲಿ ಅಬೌಟ್ ಪಿ ಸಿ. ಸೊ ನಿಮ್ಮ ಲ್ಯಾಪ್ಟಾಪ್ನ ರ್ಯಾಮ್ ಹೆಂಗೆ ಚೆಕ್ ಮಾಡೋದು ಅಂದರೆ ಸೆಟ್ಟಿಂಗ್ಸ್ಗೆ ಹೋಗಿ, ಸಿಸ್ಟಮ್ಗೆ ಹೋಗಿ, ಅಲ್ಲಿ ಅಬೌಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇನ್ಸ್ಟಾಲ್ಡ್ ರ್ಯಾಮ್, ಪ್ರೊಸೆಸರ್, ಗ್ರಾಫಿಕ್ ಕಾರ್ಡ್, ಸ್ಟೋರೇಜ್ ಎಲ್ಲ ಸಿಗುತ್ತೆ. ಸೊ ನಿಮ್ಮ ಪಿ ಸಿ ನೇಮ್ ಎಲ್ಲಿ ಚೆಕ್ ಮಾಡೋದು ಅಂದರೆ ಅಬೌಟ್ ಸೆಕ್ಷನಲ್ಲೇ ಪಿ ಸಿ ನೇಮ್ ಕೂಡ ಸಿಗುತ್ತೆ. ಓಕೆನಾ, ದಿಸ್ ಇನ್ಫಾರ್ಮೇಷನ್ ಆಲ್ ಅಬೌಟ್ ಯುವರ್ ಪಿ ಸಿ. ನಿಮ್ಮ ಸ್ಕ್ರೀನ್ ಟಚ್ ನೋಡಿ, ಪೆನ್ ಆ್ಯಂಡ್ ಟಚ್ ಸಪೋರ್ಟ್ ವಿತ್ 10 ಟಚ್ ಪಾಯಿಂಟ್ಸ್ ಆ್ಯಂಡ್ ಸಿಸ್ಟಮ್ ಟೈಪ್ 64-bit ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ 64-bit ಬೇಸ್ಡ್ ಪ್ರೊಸೆಸರ್, ಪ್ರಾಡಕ್ಟ್ ಐ ಡಿ, ಡಿವೈಸ್ ಐ ಡಿ, ಸ್ಟೋರೇಜ್ ಎಷ್ಟು, ಗ್ರಾಫಿಕ್ ಕಾರ್ಡ್ ಎಷ್ಟು, ಆ್ಯಂಡ್ ಇನ್ಸ್ಟಾಲ್ಡ್ ರ್ಯಾಮ್ ಎಷ್ಟು, ಪ್ರೊಸೆಸರ್ ಯಾವುದು, ಇಂಟೆಲ್ ಕೋರ್ i7 ಇದು. ಸೊ ಈ ಥರ, ಓಕೆನಾ, ಈ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ ಅಬೌಟ್ ಸಿಸ್ಟಮಲ್ಲಿ, ಅಬೌಟ್ ಸೆಕ್ಷನಲ್ಲಿ. ಓಕೆನಾ, ನೆಕ್ಸ್ಟ್ ಬಂದು ಡಿವೈಸಸ್. ಓಕೆನಾ, ಡಿವೈಸಸ್, ಬ್ಲೂಟೂತು, ಪ್ರಿಂಟರ್ಸು, ಆ ಥರ ನಿಮಗೆ ಹಲವಾರು ಸಿಗ್ತವೆ ಇಲ್ಲಿ ನೋಡೋಕ್ಕೆ. ಟೈಪಿಂಗು ನೀವು ಓಪನ್ ಮಾಡಿ ಒಂದ್ಸತಿ ನೋಡಿ, ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗೋಗುತ್ತೆ. ನಾನು ಹೇಳ್ಕೊಡೋ ಅವಶ್ಯಕತೆ ಕೂಡ ಇಲ್ಲ. ಬಟ್ ಈಗ ಕಂಪ್ಯೂಟರ್ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜು ಇಲ್ಲ ಅಂತಿರಲ್ಲ, ಸೊ ಅಂಥವ್ರಿಗೆ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ಈಗ ಒಂದು ಕಂಪ್ಯೂಟರ್ನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಅದ್ರ ಜೊತೆ ನೀವು ಒಂದು ಸ್ವಲ್ಪ ವರ್ಕ್ ಮಾಡಬೇಕು. ಓಕೆನಾ, ಅಲ್ಲಿ ನೀವು ಒಂದು ತಪ್ಪುಗಳು ಮಾಡಬೇಕು. ದೆನ್ ಓನ್ಲಿ ಯು ಗೆಟ್ ಸಮ್ ನಾಲೆಡ್ಜ್ ಫ್ರಮ್ ದಟ್. ಓಕೆ, ಇವೆಲ್ಲ ನಾನು ಹೇಳೋ ಅವಶ್ಯಕತೆ ಕೂಡ ಇಲ್ಲ. ಪ್ರತಿಯೊಂದು ಕೂಡ ನಿಮಗೆ ಅಲ್ಲಿ ಕ್ಲಿಕ್ ಮಾಡಿ ನೋಡಿದಾಗ ಒಂದು ಅರ್ಥ ಆಗುತ್ತೆ ನಿಮಗೆ. ಓಕೆನಾ, ಸೊ ಗೈಸ್, ದಿಸ್ ಈಸ್ ಅಬೌಟ್ ಕಂಪ್ಯೂಟರ್. ಐ ಜಸ್ಟ್ ಶೋ ಸಿಸ್ಟಮ್ ಆ್ಯಂಡ್ ಅಬೌಟ್ ಸೆಕ್ಷನ್, ಹೌ ಟು ಫೈಂಡ್ ಔಟ್ ದಿ ಅಬೌಟ್ ಸೆಕ್ಷನ್ ಇನ್ ದಿ ಕಂಪ್ಯೂಟರ್ಸ್. ಓಕೆ ಗೈಸ್, ದಿಸ್ ಈಸ್ ಸ್ಮಾಲ್ ವಿಡಿಯೋ ಫಾರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.